ಆ ಜವಾಬ್ದಾರಿಯನ್ನ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ನೀವು ನಿಭಾಯಿಸಬೇಕು. ಖಂಡಿತವಾಗ್ಲೂ ಆ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸ್ತೀರಿ. ಇದು ಒಂದು ಒಳ್ಳೆ ಫಲ ನಿಮಗೆ. ಯಾಕಂದ್ರೆ ಕೊಟ್ಟಿರುವಂತ ಕೆಲಸ, ಕೊಟ್ಟಿರುವಂತ ಜವಾಬ್ದಾರಿಗಳನ್ನ ಸಕ್ಸಸ್ ಆಗುವಂತ ಮಟ್ಟಕ್ಕೆ ನೀವು ನಿಭಾಯಿಸುವಂತದ್ರಿಂದ ನಿಮಗೆ ಅನುಕೂಲಕರವಾದ ಫಲಗಳಿದೆ. ಇನ್ನು ಹೊಸ ವಸ್ತುಗಳ ಖರೀದಿ ಮಾಡ್ತಕ್ಕಂಥದ್ದು. ನೀವು ಈ ತಿಂಗಳಲ್ಲಿ ಏನೋ ಬೆಲೆ ಬಾಳ್ತಕ್ಕಂಥ ವಸ್ತು, ಸೈಟು, ಆಸ್ತಿನೋ, ವಾಹನನೋ, ಬೆಲೆ ಬಾಳ್ತಕ್ಕಂಥ ಆಭರಣಗಳು, ಸ್ಥಿರ ಆಸ್ತಿನೋ, ಚರ ಆಸ್ತಿನೋ, ಈ ರೀತಿ ಏನೋ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡುವಂತಹ ಯೋಗಗಳಿದೆ. ಇದು ಕೂಡ ನಿಮಗೆ ಅದ್ಭುತವಾದ ಒಂದು ಫಲ ಅಂತ ಹೇಳ್ಬೋದು. ಇನ್ನು ಈ ಬಂಧು ಮಿತ್ರರಿಂದ ನಿಮಗೊಂದಿಷ್ಟು ಅನುಕೂಲ ಆಗುತ್ತೆ. ನೀವು ಯಾರ ಮೇಲೆ ಡಿಪೆಂಡ್ ಆಗಿರ್ತೀರಿ ಅವರಿಂದ ನಿಮಗೆ ಒಳ್ಳೆ ಫಲಗಳು, ಒಳ್ಳೆ ಲಾಭಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದರಿಂದನೂ ಕೂಡ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ಫಲಗಳು ಸಿಗುವಂತ ಸಾಧ್ಯತೆ ಇದೆ. ಇನ್ನು ಮನೋರಂಜನೆಗಾಗಿ ಸಮಯವನ್ನ ಕಳೆಯುವಂಥದ್ದು, ಯಾವುದೇ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗುವಂಥದ್ದು, ಯಾವುದೇ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಮಾಡೋದು, ಚಿತ್ರ ವೀಕ್ಷಣೆ ಮಾಡೋದು, ನಾಟಕ ವೀಕ್ಷಣೆ ಮಾಡೋದು, ಅಥವಾ ಯಾವುದೇ ಪ್ರೇಕ್ಷಣೀಯ ಸ್ಥಳಕ್ಕೆ ಭೇಟಿ ಕೊಡೋದು, ಪಿಕ್ನಿಕ್ ಹೋಗೋದು, ಟೂರ್ ಹೋಗೋದು, ಪಾರ್ಟಿ ಮಾಡೋದು, ಇಂಥವೆಲ್ಲ ನಿಮ್ಮ ಒಂದು ಈ ತಿಂಗಳಲ್ಲಿ ಕೂಡಿರುವಂಥದ್ದು. ಇದು ನಿಮಗೆ ಮನಸ್ಸಿಗೆ ಸಮಾಧಾನ, ಶಾಂತಿ, ನೆಮ್ಮದಿಯನ್ನು ತಂದು ಕೊಡುವಂಥದ್ರಲ್ಲಿ ಅನುಕೂಲ ಆಗುತ್ತೆ. ಇನ್ನು ಮಕ್ಕಳ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನಿಮ್ಮ ಮಕ್ಕಳ ಬಗ್ಗೆ ನೀವೇನಾದ್ರೂ ಚಿಂತೆ ಮಾಡ್ತಾ ಇದ್ರೆ, ಮಕ್ಕಳ ವಿಷಯವಾಗಿ ಟೆನ್ಷನ್ ಮಾಡ್ಕೊಂಡಿದ್ರೆ, ಅವರ ಬೇಕು ಬೇಡಗಳ ಚಿಂತೆ ಮಾಡ್ತಾ ಇದ್ರೆ, ಖಂಡಿತವಾಗ್ಲೂ ಮಕ್ಕಳ ದಿಸೆಯಲ್ಲಿ ನಿಮಗೆ ಈ ತಿಂಗಳಲ್ಲಿ ಒಂದು ಒಳ್ಳೆ ಫಲ ಸಿಗುವಂತಹ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಅವರಿಂದ, ಮಕ್ಕಳಿಂದ ಶುಭ ಸುದ್ದಿಗಳು ಕೂಡ ನೀವು ಕೇಳುವಂತ ಸಾಧ್ಯತೆ ಇದೆ. ಧಾರ್ಮಿಕ ಕಾರ್ಯಗಳಿಗಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಡುವ